ಸದಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ನಮ್ಮ ಹಿರಿಯರು ಹೇಳಿರುವ 30 ಸಲಹೆಗಳು. 1. ನೀವು ತೆಳ್ಳಗೆ ಇದ್ದರೆ ಖಜೂರದ ಜೊತೆಗೆ ಹುರಿದ ಕಡಲೆಯನ್ನ ಒಟ್ಟಿಗೆ ತಿಂದರೆ ಬೇಗನೆ ತೂಕವನ್ನು ಹೆಚ್ಚಿಸಬಹುದು. 2. ಆಯುರ್ವೇದದ ಪ್ರಕಾರ ಪ್ರತಿ ಬೆರಳುಗಳು ಒಂದೊಂದು ಪಂಚಭೂತ ಅಂಶಗಳನ್ನು ಹೊಂದಿವೆ. ಹೆಬ್ಬೆರಳು ಆಕಾಶವನ್ನು ಸೂಚಿಸುತ್ತದೆ. ಹೆಬ್ಬೆರಳನ್ನು ಚೀಪುವುದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತದೆ. ತೋರು ಬೆರಳು ವಾಯು ಸೂಚಿಸುತ್ತದೆ. ಮಧ್ಯ ಬೆರಳು ಅಗ್ನಿಯನ್ನು, ಉಂಗೂರು ಬೆರಳು ಭೂಮಿಯನ್ನು, ಕಿರುಬೆರಳು ನೀರನ್ನು ಸೂಚಿಸುತ್ತದೆ. ಈ ಅಂಶಗಳಲ್ಲಿ ಯಾವುದೇ ಹೆಚ್ಚು ಕಡಿಮೆಯಾದರೂ ಹಲವು ರೋಗಗಳಿಗೆ ಕಾರಣವಾಗುತ್ತದೆ. ನಾವು ಕೈಗಳಿಂದ ಊಟ ಮಾಡಿದಾಗ ಎಲ್ಲ 5 ಅಂಶಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ. 3. ರಾಗಿಯ ಸೇವನೆಯಿಂದ ಮೂಳೆಗಳ ಶಕ್ತಿ ಹೆಚ್ಚುತ್ತದೆ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಹಾಗೂ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 4. ಸೇಬು ಹಣ್ಣಿಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡುವ ಗುಣವೂ ಇರುವುದು. ಈ ಹಣ್ಣಿನ ರಸವನ್ನು ಹಿಂಡಿ ಮಗುವಿಗೆ ಕುಡಿಸುವುದರಿಂದ ಆರೋಗ್ಯ ಹರಳುವುದು. ದೇಹದಲ್ಲಿ ಅತಿ ಉಷ್ಣವಿದ್ದರೆ ಹೊರಹಾಕುವ ಗುಣ ಸೇಬು ಹಣ್ಣಿಗೆ ಇರುತ್ತದೆ. 5. ತಣ್ಣೀರಿನಿಂದ ತಲೆ ಸ್ನಾನ ಮಾಡುವುದರಿಂದ ಕೂದಲು ಬೇಗ ಬಿಳಿಯಾಗುವುದನ್ನು ತಪ್ಪಿಸಬಹುದು. 6. ಏಲಕ್ಕಿ ಪುಡಿಯನ್ನು ಜೀರಿಗೆ ಕಷಾಯಕ್ಕೆ ಹಾಕಿಕೊಂಡು ಕುಡಿಯುವುದರಿಂದ ಪಿತ್ತದ ಬಾಧೆ ಇರುವುದಿಲ್ಲ. ತಲೆ ಸುತ್ತುವಿಕೆ ನಿಂತು ಹೋಗುವುದು. 7. ಉದ್ದನ್ನು ಆಗಾಗ ಆಹಾರದಲ್ಲಿ ಸೇವಿಸುವುದರಿಂದ ಪಾಯಸ, ಇಡ್ಲಿ, ದೋಸೆ ಇತ್ಯಾದಿ ಶಾರೀರಿಕ ಬಲ ಹೆಚ್ಚುವುದು. ಉದ್ದನ್ನು ಮಿತವಾಗಿ ಆಹಾರದೊಡನೆ ಸೇವಿಸುವುದರಿಂದ ಬಾಣಂತಿಯರ ಎದೆ ಹಾಲನ್ನು ಹೆಚ್ಚಿಸುವುದು ಮತ್ತು ಮಲಬದ್ಧತೆಯನ್ನು ದೂರ ಮಾಡುವುದು. 8. ಆಮಶಂಕೆ, ಅತಿಸಾರ ಈ ರೋಗಗಳಿಂದ ನರಳುವವರು ಖಜೂರ ಸೇವಿಸುತ್ತಾ ಇದ್ದಲ್ಲಿ ಉಪಶಮನವಾಗುವುದು. 9. ಆಹಾರದಲ್ಲಿ ಸಬ್ಬಸಿಗೆ ಸೊಪ್ಪಿನ ನಿಯಮಿತ ಬಳಕೆಯಿಂದ ನಿದ್ರಾಹೀನತೆಯನ್ನು ತಡೆಯಬಹುದು. 10. ಚಳಿಗಾಲದಲ್ಲಿ ಪ್ರತಿದಿನ 1 ಸೇಬು ಹಣ್ಣು ತಿನ್ನುವುದರಿಂದ ನಮ್ಮ ಶರೀರದಲ್ಲಿ ರೋಗಗಳಿಂದ ಹೋರಾಡುವ ಶಕ್ತಿ ಸಿಗುತ್ತದೆ. 11. ಏಲಕ್ಕಿ ಹಾಗೂ ಗಸಗಸೆಯನ್ನು ರಾತ್ರಿ ಮೊಸರಿನಲ್ಲಿ ನೆನೆಸಿ ಬೆಳಗಿನ ವೇಳೆ ಸೇವಿಸಿದರೆ ಉರಿ ಮೂತ್ರದ ಸಮಸ್ಯೆ ನಿವಾರಣೆಯಾಗುತ್ತದೆ. 12. ಪ್ರತಿದಿನ 1 ಚಮಚ ಎಳ್ಳನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ದೇಹದಲ್ಲಿ ಯಾವತ್ತೂ ಕೂಡ ಕ್ಯಾಲ್ಸಿಯಂ ಕೊರತೆ ಆಗುವುದಿಲ್ಲ. 13. 1 ಚಮಚ ಮೆಂತ್ಯ ಕಾಳುಗಳನ್ನು ಇಡೀ ರಾತ್ರಿ 1 ಲೋಟ ನೀರಿನಲ್ಲಿ ನೆನೆಸಿಡಿ. ಈ ನೀರನ್ನು ಬೆಳಗ್ಗೆ ಎದ್ದು ಕುಡಿಯಿರಿ. ಪ್ರತಿನಿತ್ಯ ಹೀಗೆ ಮಾಡುವುದರಿಂದ ನಿಮ್ಮ ಹೊಟ್ಟೆಯ ಬೊಜ್ಜು 1 ವಾರದಲ್ಲೇ ಕರಗಿ ಹೋಗುತ್ತದೆ. 14. ನೀವು ಜೀವನದುದ್ದಕ್ಕೂ ಸದಾ ಆರೋಗ್ಯವಾಗಿರಲು ಬಯಸಿದರೆ ನಿಮ್ಮ ಬಟ್ಟೆಯನ್ನು ನಿಮ್ಮ ಕೈಗಳಿಂದ ಒಗೆಯಿರಿ. 15. ಯಾವಾಗಲೂ ರಾತ್ರಿ ಹೊತ್ತು ಕಡಿಮೆ ಪ್ರಮಾಣದಲ್ಲಿ ಊಟ ಸೇವಿಸಿ ಹಾಗೂ ಎಣ್ಣೆಯುಕ್ತ ಪದಾರ್ಥಗಳನ್ನು ಸೇವಿಸುವುದನ್ನು ತಪ್ಪಿಸಿ. ಇದರಿಂದ ನೀವು ರೋಗಗಳಿಂದ ದೂರವಿರಬಹುದು. 16. ನಿಮಗೆ ಹೆಚ್ಚಾಗಿ ಕೂದಲು ಉದುರುವ ಸಮಸ್ಯೆ ಇದ್ದಲ್ಲಿ ಪ್ರತಿದಿನ 1 ಚಮಚ ಸೋಂಪನ್ನು ಸೇವಿಸಿ ಅಥವಾ ಅದರ ನೀರನ್ನು ಕುಡಿಯಿರಿ. ಇದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. 17. ವಾರದಲ್ಲಿ 1 ಬಾರಿಯಾದರೂ ಟೀ ಪೌಡರ್ ನೀರಿನಿಂದ ತಲೆಯನ್ನು ತೊಳೆದುಕೊಳ್ಳಿ. ಇದರಿಂದ ನಿಮ್ಮ ಕೂದಲು ಉದ್ದ ಮತ್ತು ಶಿಲ್ಕಿಯಾಗುತ್ತವೆ. 18. ಹೆಚ್ಚಾಗಿ ಅಂಜೂರ ಹಣ್ಣು ತಿನ್ನುವುದರಿಂದ ಕ್ಯಾನ್ಸರ್ನ ಅಪಾಯ ಕಡಿಮೆಯಾಗುತ್ತದೆ. 19. ಯಾವ ಜನರಿಗೆ ಕಡಿಮೆ ನಿದ್ದೆ ಬರುತ್ತದೆಯೋ ಅಥವಾ ನಿದ್ದೆ ಬರುವುದರಲ್ಲಿ ತೊಂದರೆ ಅನುಭವಿಸುವವರು ಪ್ರತಿನಿತ್ಯ ಅಕ್ರೋಟನ್ನು ತಿನ್ನಬೇಕು. 20. ನಿಮಗೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ನೀವು ಪುದೀನಾ ಎಲೆಗಳ ಸೇವನೆ ಹೆಚ್ಚು ಮಾಡಬೇಕು. 21. ಮಶ್ರೂಮ್ ಅನ್ನು ಸೇವಿಸುವುದರಿಂದ ನಮ್ಮ ಹೃದಯಕ್ಕೆ ತುಂಬಾನೇ ಸಹಾಯಕಾರಿಯಾಗಿದೆ. 22. ಯಾವಾಗಲೂ ದೇಹವನ್ನು ನೇರವಾಗಿ ಇಟ್ಟುಕೊಳ್ಳಿ. ಅಂದರೆ ನೇರವಾಗಿ ಕುಳಿತುಕೊಳ್ಳಿ, ನೇರವಾಗಿ ನಡೆಯಿರಿ, ನೇರವಾಗಿ ನಿಂತುಕೊಳ್ಳಿ. ಅಂದರೆ ದೇಹವನ್ನು ಯಾವಾಗಲೂ ಚುರುಕಾಗಿ ಇಟ್ಟುಕೊಳ್ಳಿ. 23. ಕೋಪದಿಂದ ದೇಹ, ಮನಸ್ಸು ಮತ್ತು ಆಲೋಚನೆಗಳ ಸೌಂದರ್ಯವು ಕಳೆದು ಹೋಗುತ್ತದೆ.
ಕೋಪದ ಕ್ಷಣಗಳಲ್ಲಿ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವ ಮೂಲಕ ನಿಮ್ಮ ದೈಹಿಕ ಶಕ್ತಿಯ ನಷ್ಟವನ್ನು ತಪ್ಪಿಸಿ. 24. ಆಹಾರದಿಂದ ಮಾತ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಇದನ್ನು ಮಾಡಲು ಉತ್ತಮ ಮಾರ್ಗವೆಂದರೆ ಯಾವಾಗಲೂ ನಿಮ್ಮ ಆಹಾರವನ್ನು ಸಂಪೂರ್ಣವಾಗಿ ಅಗಿಯುವುದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆಯು ಉತ್ತಮವಾಗಿರುತ್ತದೆ. ಇದು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ. 25. ಮಲಬದ್ಧತೆಯಿಂದ ಬಳಲುತ್ತಿರುವವರು ಸಂಜೆಯ ವೇಳೆ ಪಪಾಯವನ್ನು ಸೇವಿಸಬೇಕು. ನಾರಿನಂಶವಿರುವ ಆಹಾರವನ್ನು ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. 26. ಒಂದೆಲಗ ಸೊಪ್ಪಿನ ನಿಯಮಿತ ಬಳಕೆಯು ಅಜೀರ್ಣದ ಸಮಸ್ಯೆಯನ್ನು ನಿವಾರಿಸುತ್ತದೆ. 27. ಎಳ್ಳಿನ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಕಾಂತಿಯುಕ್ತವೂ ದಟ್ಟವೂ ಆಗುತ್ತದೆ. 28. ಲವಂಗವನ್ನು ಬಾಯಿಯಲ್ಲಿ ಇಟ್ಟು ಚಪ್ಪರಿಸುವುದರಿಂದ ಹಸಿವು ಹೆಚ್ಚುತ್ತದೆ, ಜೀರ್ಣಶಕ್ತಿಯೂ ಹೆಚ್ಚುತ್ತದೆ. 29. ಟೊಮೆಟೊ ಹಣ್ಣಿನ ರಸವನ್ನು ಸೇವಿಸುವುದರಿಂದ ಮೂತ್ರ ಶುದ್ಧವಾಗುತ್ತದೆ. 30. ಟೊಮೆಟೊ ಹಣ್ಣನ್ನು ತಿನ್ನುವುದರಿಂದ ಹಲ್ಲು ಮತ್ತು ಒಸಡು ಗಟ್ಟಿಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.